ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ತಿಳಿತೀನಿ. ಇವತ್ತು ನಾವು ನುಗ್ಗೆಕಾಯಿ ಸೊಪ್ಪಿನ ಒಂದು ಪಲ್ಯ ಯಾವ ರೀತಿ ಮಾಡೋದು ಎಂಬುದಾಗಿ ನೋಡ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿ ಆರೋಗ್ಯಕರವಾಗಿರುವಂಥ, ಎಲ್ಲ ನ್ಯೂಟ್ರಿಷಿಯಸ್ ಇರುವಂಥ ಮತ್ತು ಮೈಕ್ರೋನ್ಯೂಟ್ರಿಯನ್ಸ್ ಇರ್ತೈತೆ. ಎಲ್ಲ ರೀತಿಯ ವಿಟಮಿನ್ಸ್ ನಿಮ್ಗೆ ಸಿಗ್ತದೆ. ಯಾರು ಅನಾರೋಗ್ಯದಲ್ಲಿರ್ತಾರೆ, ವೀಕ್ ಆಗಿರ್ತಾರೆ, ಅವರೆಲ್ಲರಿಗೂ ಇದು ಒಂದು ಅಮೃತವಂತ ಕೊಡುವಂಥ, ಆರೋಗ್ಯವನ್ನು ಕೊಡುವಂಥ, ಪೌಷ್ಟಿಕವನ್ನು ಕೊಡುವಂಥ ನೀವು ಒಂದು ದಿವ್ಯೌಷಧವಾಗಿರುವಂಥ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದನ್ನು ನೋಡೋಣ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಏನಿಲ್ಲ, ಅಗದಿ ಸಿಂಪಲ್ ಆಗಿ ನೀವು ಯಾವ ರೀತಿ ಮೆಂತ್ಯ ಸೊಪ್ಪು ಎಲ್ಲ ಆಳಿಸ್ಕೊಂಡು ಮಾಡ್ತೀರಲ್ಲ ಅದೇ ರೀತಿಯಾಗಿ ಮಾಡುವಂಥದ್ದು. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ದೇನೆ, ಬೆಳ್ಳುಳ್ಳಿ ಇದೆ, ಅದನ್ನು ಜಜ್ಕೊಳ್ಬೇಕು, ಸ್ವಲ್ಪ ಜೀರಿಗೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಒಂದು ಈರುಳ್ಳಿ, ಚಿಕ್ಕದಾಗಿರುವಂಥ ಈರುಳ್ಳಿ ತೊಗೊಂಡಿದ್ದೇನೆ ಮತ್ತು ಅದಕ್ಕೆ ತೊಗರಿಬೇಳೆ ತೊಗೊಂಡು ಅದನ್ನು ನೆನೆಸಿಟ್ಟು ನಾವು ಅದನ್ನು ಕುದಿಸಿ ಅದರಲ್ಲಿ ಮಿಕ್ಸ್ ಮಾಡಬೇಕಾಗ್ತಿದೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೇನೆ, ಒಂದು ಬೇಸನ್ನಲ್ಲಿ ಹಾಕಿಕೊಂಡು ಅದು ಕಾಯಲ್ಲಿ ಬಿಟ್ಟಿದ್ದೇನೆ. ಈ ಕಡೆ ನಾನು ಆ ತೊಗರಿಬೇಳೆಯನ್ನು ಬೇಯಲಿಟ್ಟಿದ್ದೇನೆ. ಇದು ತುಂಬ ಚೆನ್ನಾಗಿ ಬೇಯಲ್ಲ, ಅದು ಸ್ವಲ್ಪ ಅದರ ಹೊಟ್ಟೆ ಒಡಿಬೇಕು ಅಷ್ಟೇ, ಬೆಂದರೆ ಸಾಕು. ಅದು ತುಂಬಾ ಮೃದುವಾಗಿರುವಂಥದ್ದು ಬೇಡ, ಸ್ವಲ್ಪ ಅದು ಮೆತ್ತಗಾದರೆ ಸಾಕು. ಆ ರೀತಿಯಾಗಿ ನಾವು ತೊಗರಿಬೇಳೆಯನ್ನು ಬೇಯಿಸ್ಕೊಳ್ಳೋಣ. ಈಗ ಇದನ್ನು ಆಗ್ತಾಯಿದೆ, ಇದು ಎಣ್ಣೆ ಕಾಯ್ತಾ ಇದೆ. ಈಗ ಎಣ್ಣೆ ಕಾಯ್ತಾ ಇರುವಾಗ ಅದಕ್ಕೆ ನಾವು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಅದು ಚಟಪಟ ಅನ್ನೋಷ್ಟೊಟ್ಟಿಗೆ ಜಜ್ಜಿದಂಥ ಬೆಳ್ಳುಳ್ಳಿ ಸಹ ಹಾಕ್ಕೊಳ್ಳೋಣ. ಅದಕ್ಕೆ ನಾವು ಈರುಳ್ಳಿಯನ್ನು ಸಹ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೇನೆ. ಈ ರೀತಿಯಾಗಿ ಇದು ಬೇಳೆ ಉಕ್ಕಿ ಬರುವುದಾದರೆ ಇದರಲ್ಲಿರುವಂಥ ಇದು ವೈಟ್ ಅದು ಉಕ್ಕಿ ಬಂದಿರುವಂಥದ್ದನ್ನು ತೆಗೆಯಬೇಕು. ಇದರಿಂದ ಗ್ಯಾಸ್ ನಮಗೆ ಆಗಲ್ಲ, ಇಲ್ಲಾಂದರೆ ಗ್ಯಾಸ್ ಆಗುತ್ತೆ. ಅದರಿಂದ ಇದು ಮೇಲೆ ಬರುವಂಥದ್ದನ್ನು ನಾವು ತೆಗೆದು ಹಾಕ್ಬಿಡ್ಬೇಕು. ಈ ರೀತಿ ನೋಡಿ ಇವಾಗ ಬರುತ್ತಾ ಇದೆ. ಆ ರೀತಿ ಬರುವಂಥದ್ದನ್ನು ನಾವು ತೆಗೆದು ಬೇಳೆ ಸಾರಾಗಲಿ ಬೇಳೆ ಮಾಡೋದಾದರೆ ಅದರಲ್ಲಿರುವಂಥ ನಮಗೆ ಗ್ಯಾಸ್ ಆಗ್ತದೆ ಆ್ಯಸಿಡಿಟಿ ಬರ್ತದೆ ಎಂಬುದಾಗಿ ಹೇಳುವಂಥದ್ದು ಇದರಿಂದ ಕಡಿಮೆ ಆಗ್ತದೆ. ದಯಮಾಡಿ ನೀವು ಸಹ ಈ ಬೇಳೆ ಕುದಿಸುವಾಗ ಡೈರೆಕ್ಟ್ ಕುಕ್ಕರ್ನಲ್ಲಿ ಇಡಬೇಡಿ. ಸ್ವಲ್ಪ ಇದನ್ನು ಈ ರೀತಿಯಾಗಿ ತೆಗೆದು ನಂತರ ಇದನ್ನು ಕುದಿಸ್ಕೊಳ್ಳಿ ಅಂತ ನಿಮಗೆ ಒಂದು ಸಜೆಷನ್ ಕೊಡ್ತಾ ಇದ್ದೇನೆ. ನೋಡಿ, ಇದು ಬಾಯ್ಲ್ ಆಗ್ತಾಯಿದೆ. ಅದೇ ರೀತಿಯಾಗಿ ಇದು ಸಹ ಸ್ವಲ್ಪ ಈರುಳ್ಳಿ ಕೆಂಪಗಾಗ್ತಾಯಿದೆ. ಇವಾಗ ಇದು ನುಗ್ಗೆಕಾಯಿ ಸೊಪ್ಪನ್ನು ನಾವು ತೊಳೆದು ಕ್ಲೀನ್ ಮಾಡಿ ಬೇರ್ಪಡಿಸಿ ಅದನ್ನು ಇಟ್ಟಿರುವಾಗ ಅದು ಈ ರೀತಿಯಾಗಿದೆ. ಅದನ್ನು ಸಹ ನಾವು ಹಾಕ್ತಾಯಿದ್ದೇನೆ. ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗ್ತದೆ. ನೋಡಿ, ಅದರಲ್ಲಿರುವಂಥ ಹಸಿ ವಾಸನೆ ಒಂಥರ ಬೇರೆ ವಾಸನೆ ಬರುತ್ತೆ. ಅದಕ್ಕೆ ನುಗ್ಗೆಕಾಯ್ದು ಸ್ವಲ್ಪ ತೊಳಿಬೇಕಾದ್ರೂ ಸಹ ಕೈಗೆಲ್ಲ ಅಂಟಿಸಿ ಅದರಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರುವ ಹಾಗೆ ಅದು ತುಂಬಾ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಆದ್ದರಿಂದ ನೀವು ಅದನ್ನು ತೊಳೆಯುವಾಗ ಒಂದು ತೂತಿನ ಬಾಣಲೆಯಲ್ಲಿ ಹಾಕಿಕೊಂಡು ಒಂದು ತೊಳೆಯಿರಿ. ಇಲ್ಲ ಅಂದರೆ ತೇಲ್ ಹೋಗಿಬಿಡುತ್ತೆ. ನೀವು ತೊಳೆಯೋದು ಅದನ್ನು ಇದು ಮಾಡೋಕ್ಕೆ ಆಗಲ್ಲ. ಆದ್ದರಿಂದ ಅದನ್ನು ಈ ರೀತಿಯಾಗಿ ನೀವು ಕ್ಲೀನಾಗಿ ತೊಳೆದು ತೂತಿನ ಒಂದು ಸ್ಟ್ರೇನ್ ಮಾಡುವಂಥ ಒಂದು ಪಾತ್ರೆಯಲ್ಲಿ ಹಾಕಿಕೊಂಡು ಈ ರೀತಿಯಾಗಿ ನೀವು ಅದನ್ನು ಕ್ಲೀನಾಗಿ ತೊಳ್ಕೊಂಡು ಇದು ಹಾಕಬೇಕು. ಅದರಲ್ಲಿರುವಂಥ ಡಸ್ಟ್ ಆಗಲಿ ಅದರಲ್ಲಿರುವಂಥ ಹೊಲಸೆಲ್ಲ ಹೋಗಿ ಕ್ಲೀನ್ ಆಗಬೇಕು. ನಂತರ ಈ ರೀತಿಯಾಗಿ ನಾವು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಸ್ವಲ್ಪ ನೋಡಿ, ಇದಾಗ್ತಾಯಿದೆ. ಇವಾಗ ಅದು ಹಸಿ ವಾಸನೆ ಹೋಗ್ತಾಯಿದೆ. ಇವಾಗ ಅದಕ್ಕೆ ಉಪ್ಪು ಹಾಕ್ತಾಯಿದ್ದೇನೆ.
ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕಿ. ನೋಡಿದ ಅದು ಫ್ರೈ ಮಾಡೋಣ, ಹಾಗೆ ಆಗಲಿ ಬಿಡೋಣ. ನೋಡಿ ಇವಾಗ ಇದು ಬೆಂದಿದೆ. ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ಆಗಬೇಕು. ಆವಾಗ ನಾವು ಇದು ಬೇಳೆ ಮಾಡಲಿಟ್ಟಿದ್ನಲ್ಲ ಅದನ್ನು ತೊಗೊಂಡು ಇದರಲ್ಲಿ ಇದು ಬೆಂದಿದೆ ನೋಡಿ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ತುಂಬ ಬೇಯೋದು ಬೇಡ, ಇಷ್ಟೇ ಬೆಂದರೆ ಸಾಕು. ಯಾಕಂದರೆ ಈ ಬೇಳೆಯಲ್ಲಿ ಮತ್ತೆ ನಾವು ಬೇಯಿಸ್ತೀವಲ್ಲ, ಅದಕ್ಕೆ ಇದು ಒಂದು ಬೇಯಿಸಬೇಕು. ಇವಾಗ ನೋಡಿ ಇದು ಬೇಯ್ದ ಮೇಲೆ ಇದಕ್ಕೆ ಎಷ್ಟು ರುಚಿಗೆ ಉಪ್ಪು ಬೇಕೋ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಖಾರ ನೋಡಿ, ಇದು ತುಂಬ ಖಾರ ಇರುವಂಥ ಮೆಣಸಿನ್ಕಾಯಿ ಇದೆ. ಮತ್ತು ಕೆಲವು ಜನ ತಿನ್ನೋದಿಲ್ಲ, ಮೆಣಸಿನ್ಕಾಯಿನ ತೆಗೆದುಬಿಡ್ತಾರೆ. ಅದಕ್ಕಾಗಿ ಇದನ್ನು ಅವ್ರು ತೆಗೆದು ಹಾಕಲಿ ಅಂಥೇಳಿ ನಾವು ದೊಡ್ಡ ಮಾಡಿದ್ದೇನೆ. ಅದರಲ್ಲಿ ಇರುವಂಥ ರಸ ಎಲ್ಲ ಬಿಟ್ಟಿದೆ, ಖಾರ ಆಗಿದೆ. ನಿಮ್ಗೆ ಎಷ್ಟು ಬೇಕೋ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಇದು ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಒಂದು ಉತ್ಕೃಷ್ಟವಾಗಿರುವಂಥ ರುಚಿಕಟ್ಟಾಗಿರುವಂಥ ಒಂದು ಪಲ್ಯ, ನುಗ್ಗೆಕಾಯಿ ಪಲ್ಯ ನೀವು ಮಾಡ್ಕೊಳ್ಳಿ. ಇದು ಎಲ್ಲ ಸಾಫ್ಟಾಗಿ ಪಲ್ಯ ರೆಡಿಯಾಗಿದೆ. ಈ ರೀತಿಯಾಗಿ ನೀವು ಸಹ ನೀವು ಮಾಡಿಕೊಂಡು ತಿನ್ನಿರಿ. ಇದು ಮಿರಾಕಲ್ ಆಗಿ ಕೆಲಸ ಮಾಡುವಂಥ ಒಂದು ನ್ಯೂಟ್ರಿಷಿಯಸ್ ಇರುವಂಥ ಎಲ್ಲ ಮಿನರಲ್ಸ್, ಎಲ್ಲ ರೀತಿಯ ವಿಟಾಮಿನ್ಸ್ ಇರುವಂಥ ಒಂದು ಇದು ಸೊಪ್ಪಾಗಿರೋದ್ರಿಂದ ನುಗ್ಗೆಕಾಯಿ ತುಂಬ ಮಿರಾಕಲ್ ಆಗಿ ಕೆಲಸ ಮಾಡ್ತಿದೆ. ನಿಮ್ಮ ದೇಹದಲ್ಲಿರುವಂಥ ವೀಕ್ನೆಸ್ ತೆಗೆದು ಹಾಕ್ತಿದೆ. ಎಷ್ಟು ವೀಕ್ನೆಸ್ ಇರ್ತಿದೆ, ಇದನ್ನು 1 ವಾರ ತೆಗೆದುಕೊಳ್ಳೋದಾದರೆ ನಿಮ್ಗೆ ಎಷ್ಟು ಸ್ಟ್ರೆಂತ್ ಬರುತ್ತೆ. ಆದ್ದರಿಂದ ನೀವು ಇದನ್ನು ಮಾಡಿಕೊಂಡು ತಿಂದು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನನಗೆ ಈ ರೀತಿಯಾಗಿ ಇನ್ನೂ ಎನ್ಕರೇಜ್ ಮಾಡಿ ಎಂಬುದಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್.